ಕಾರ್ಯಕ್ರಮನ ನಾವು ಹಾಕೊಂಡಿದ್ದೀವಿ. ಸುಮಾರು ಒಂದು 25-30 ಸ್ಟಾಲ್ಗಳು ಇರ್ತವೆ. ಹಾವು ಮತ್ತು ಹಲಸು ಇತರ ಹಣ್ಣುಗಳು ಸಹ ಬರ್ತೀನಿ ಅಂತ ಕೇಳ್ತಾ ಇದ್ದಾರೆ. ಆಯ್ತು ಅಂತ ಹೇಳಿದ್ವಿ ನಾವು. ಕೆಲವರು ಹೊಸನಗರದಿಂದ ಅನಾನಸ್ಸು ತಗೊಂಡ್ಬರ್ತೀವಿ ಅಂತ ಹೇಳಿದ್ರೆ, ಮತ್ತೆ ಮಡಿಕೇರಿಯಿಂದಲೂ ಸಹ ಕೆಲವರು ಅನಾನಸ್ಸು ನಾವು ಇದನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಆಯ್ತು ಹಣ್ಣಿಂದ ಏನ್ ಬೇಕಾದ್ರೂ ತಗೊಂಡು ಅಂತ ಹೇಳಿದ್ವಿ. ನಮ್ಮ ಆಫ್ಕಾಮ್ಸ್ ರಾಜ್ಯದಲ್ಲಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ 2ನೇ ಸ್ಥಾನದಲ್ಲಿ ಇದೀವಿ. ತುಂಬಾ ಚೆನ್ನಾಗಿ ನಮ್ಮ ಆಫ್ಕಾಮ್ಸ್ ಸುಮಾರು 35 ಔಟ್ಲೆಟ್ಗಳು ಜಿಲ್ಲೆಯಲ್ಲಿ ನಾವು ಮುಂದಿದ್ದೀವಿ. ಶಿವಮೊಗ್ಗದಲ್ಲಿ 27 ಔಟ್ಲೆಟ್ ಇದೆ. ಎಲ್ಲಾ ಔಟ್ಲೆಟ್ ಅಲ್ಲೂ ತುಂಬಾ ಚೆನ್ನಾಗಿ ಖರೀದಿ ಆಗ್ತಾ ಇದೆ. ನಮಗೇನಪ್ಪಾ ಅಂತ ಹೇಳಿದ್ರೆ, ನಮಗೆ ಹಾಸ್ಟೆಲ್ಗಳು ಬೇಕು. ಹಾಸ್ಟೆಲ್ಗಳು ಬೇಕಾಗಿರೋದ್ರಿಂದ ಈಗ ನಾವು KHF ಅಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ಸಿಕ್ಕಿದ್ರೆ ನಮಗೆ ನಾವು ನೇರ ಖರೀದಿ ಮಾಡಬೇಕು ಅನ್ನೋದು ನಮ್ಮ ಈ ನೇರ ಖರೀದಿ ಸ್ವಲ್ಪ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಜನತೆಗೆ ಕೇಳ್ಕೊಳ್ಳೋದು ಹೇಳಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಆಫ್ಕಾಮ್ಸ್ ಮುಖಾಂತರ ತಾವು ಬಂದು ಖರೀದಿ ಮಾಡಿದ್ರೆ ಗ್ರಾಹಕರಿಂದ ರೈತರಿಂದ ನೇರ ತರಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಿಮಗೆ ಮಧ್ಯವರ್ತಿ ಹಾವಳಿಗಳಿಂದಲೇ ಒಂದು ಆಫ್ಕಾಮ್ಸ್ ನ ತಾವು ಬೆಳೆಸ್ತೀರಾ ಅಂತ ಹೇಳಿ ರೈತರಲ್ಲಿ ನಾವು ಅದನ್ನ ಗ್ರಾಹಕರಲ್ಲಿ ನಾವು ಅದನ್ನ ಕೇಳ್ಕೊಂತ ಇದ್ದೀವಿ. ನಮ್ಮ ಸಹಕಾರನೂ ಸಹ ನಮ್ಮ ಆಫ್ಕಾಮ್ಸ್ಗೆ ತುಂಬಾ ಬೇಕು ಅಂತ ಕೇಳ್ಕೊಂತ ಮಾರ್ಕೆಟ್ ರೇಟ್ ಗಿಂತ 10 ರೂಪಾಯಿ ಕಡಿಮೆ ಇರುತ್ತೆ. ರೈತರೇ ನೇರವಾಗಿ ಬಂದಿರೋದ್ರಿಂದ 10-15 ರೂಪಾಯಿ ಮಾರ್ಕೆಟ್ ರೇಟ್ ಗಿಂತ 10-15 ರೂಪಾಯಿ ಕಡಿಮೆ ಇರುತ್ತೆ. ಅದರಲ್ಲಿ ನಾವು ಬೇರೆ ಇಲ್ಲ. ಆ ಮಾರ್ಕೆಟ್ ಬೇರೆ ಇದೆ ಬೇರೆ. ಇವ್ರು ರೈತರೇ ನೇರವಾಗಿ ತರೋದ್ರಿಂದ, ಯಾಕಂದ್ರೆ ಮಧ್ಯವರ್ತಿಗಳಾದ್ರೆ ಅವರಿಂದ ತಗೊಂಡು ಇವ್ರು ವ್ಯಾಪಾರ ಮಾಡಿ ಅವ್ರು ಲಾಭ ಇಟ್ ಮಾಡೋದ್ರಿಂದ 10-15 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇಲ್ಲೇನು ಆತರ ಇಲ್ಲ. ಇವರೇ ಗ್ರಾಹಕರೇ ರೈತರೇ ನೇರವಾಗಿ ಗ್ರಾಹಕ ತಲುಪೋದ್ರಿಂದ ಅಷ್ಟು ಒಂದು 10-15 ರೂಪಾಯಿ ಕಡಿಮೆ ಇರುತ್ತೆ. ಸ್ಟಾಲ್ ಒಂದು 25-30 ಸ್ಟಾಲ್ ಇರ್ತಾರೆ. ಸ್ಥಳ ವಿನೋದ್ ನಗರ 100 ಫೀಟ್ ರೋಡ್ ಆಫ್ಕಾಮ್ಸ್ ಜಾಗ ಇದೆಯಲ್ಲ, ಅಲ್ಲೇ ತರಕಾರಿ APMC ಪಕ್ಕ ತರಕಾರಿ ಮಾರ್ಕೆಟ್ ಪಕ್ಕದಲ್ಲಿ ಅಲ್ಲೇ ಮಾಡ್ತಾ ಇದ್ವಿ. ಯಾಕಂದ್ರೆ ಹೋದ ವರ್ಷ ಮಾಡ್ತೀವಿ, ಪ್ರತಿ ವರ್ಷ ವೈನ್ ಮೇಳ ಎಲ್ಲ ಮಾಡಿದ್ವಲ್ಲ, ಅದರಿಂದ ಅಲ್ಲೇ ಮಾಡ್ತೀವಿ. ಸ್ವಲ್ಪ ಸಿಟಿಗೆ ಆ ಭಾಗದಲ್ಲಿ ಸಿಟಿನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಇಲ್ಲಿ ಮಾಡಬೇಕು ತೋಟಗಾರಿಕಾ ಇಲಾಖೆಯಲ್ಲಿ ಅಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಮತ್ತೆ ವೆಹಿಕಲ್ ಪಾರ್ಕಿಂಗ್ ಇವೆಲ್ಲ ಸ್ವಲ್ಪ ತೊಂದರೆ ಆಗೋದ್ರಿಂದ ಈಗ ಅಲ್ಲೇ ಮಾಡ್ಬೇಕು ಅಂತ ಮಾಡ್ತೀವಿ. ನಾವು ವಿಶೇಷ ವೆರೈಟೀಸ್ ಇದೆ ಸರ್. ಮಿಯಾಜಾಕಿ, ಬ್ರೌನ್ ಕಿಂಗು, ಕೆಂಪು ಐವರಿ ಮಾವು. ಲಾಸ್ಟ್ ಟೈಮ್ ಮಿಯಾಜಾಕಿ ಅನ್ನೋದೊಂದು ಜಪಾನಲ್ಲಿ 2.5 ಲಕ್ಷ ರೂಪಾಯಿಗೆ ಅದು ಸೇಲ್ ಆಗಿತ್ತು ಅಂತ ಹೇಳಿ ಮಾಡಿದ್ರು. ಇಲ್ಲೇ ನಮ್ಮಲ್ಲಿ ಈಗ ಅನ್ನಪೂರ್ಣೇಶ್ವರ ನರ್ಸರಿ ರಂಗನಾಥ್ ಅನ್ನೋರು ಬೆಳೀತಾ ಇದ್ದಾರೆ. ಮೊನ್ನೆನೂ ಸಹ ಹೋಗಿ ನೋಡ್ಕೊಂಡ್ ಬಂದಿದ್ವಿ ನಾವು. ಅವರು ಸಹ ಅದನ್ನ ತಗೊಂಡ್ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಇಟ್ಟಿದ್ರು ತುಂಬಾ ಹೋಗಿತ್ತು. ಅಷ್ಟು ಆ ರೇಟಿ ಏನಿಲ್ಲ. ಅವರು ನಾವು ಸೋನ್ ಬೆಳೆದಿರೋದ್ರಿಂದ ಕೊಡ್ತೀನಿ ಅಂತ ಹೇಳಿ ಬಹಳ ಚೀಪಲ್ಲಿ ಕೊಟ್ಟಿದ್ರು. ಆ ತರದ ವೆರೈಟಿ ಐಟಮ್ ಬರ್ತಾ ಇದೆ. ಕೋಲಾರದಿಂದನೂ 2-3 ತರದ ವೆರೈಟಿ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಗೆ ಇನ್ನೊಂದೇನಪ್ಪಾ ಅಂದ್ರೆ ಹಲಸು ತುಂಬಾ ಚೆನ್ನಾಗಿ ಬರ್ತದೆ. ಲಾಸ್ಟ್ ಟೈಮ್ ನಮಗೆ ಮಾವಿನಕ್ಕಿಂತ ಜಾಸ್ತಿ ಹಲಸು ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು. ಹಲಸು ಲಾಸ್ಟ್ ಬರ್ತಾ ಹಲಸು ಸಿಗ್ಲಿಲ್ಲ, ಸಿಕ್ಕಂಗಾಗಿತ್ತು. ಇಲ್ಲ ತಂದಿಟ್ಟಿದ್ವಿ ಅಂದ್ರೆ ನಾವು ಇಷ್ಟೊಂದು ಸೇಲ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು ಲಾಸ್ಟ್ ಟೈಮ್. ಈ ಸರಿ ಅದನ್ನ ಜಾಸ್ತಿನೇ ಮಾಡಿದ್ವಿ ನಾವು. ಸುಮಾರು ಒಂದು 4-5 ಸ್ಟಾಲ್ ಮಾಡಿ. ಲಾಸ್ಟ್ ಟೈಮ್ ಒಂದೇ ಸ್ಟಾಲ್ ಮಾಡಿದ್ವಿ. ಈ ಸರಿ ಒಂದು 4-5 ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ನಾವು ಅದನ್ನ ತೀರ್ಮಾನ ಮಾಡಿದ್ವಿ. ಮಾಡ್ತಾ ಇದ್ವಿ. ಹಲಸು 4-5 ಸ್ಟಾಲ್ ಸರ್. ಯಾವಾಗ್ಲೂ ಈಗಲೇ ಮಾಡೋದು ಸರ್. ಅದನ್ನ ಲಾಸ್ಟ್ ಟೈಮ್ ಅಲ್ಲೇ ಮಾಡೋದು, ಮಧ್ಯದಲ್ಲಿ ಮಾಡ್ತಾ ಇಲ್ಲ. ಯಾವಾಗ್ಲೂ ನಾವು ಮಾಡ್ತಾ ಇರೋದು ಮೇ ಎಂಡ್ ಜೂನ್ ಫಸ್ಟ್ ವೀಕ್ ಮಾಡ್ತಾ ಇದ್ದೀವಿ. ಆಯ್ತು ಸರ್, ನಿಮ್ ಸಲಹೆ ಪ್ರಕಾರ ಮುಂದಿನ ಸಲ ಆ ತರ ಮಾಡಕ್ಕೆ ಹೇಳ್ತೀವಿ. ಮಳೆನೂ ಬಂತು, ಹೌದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ನಾವು 2 ದಿವಸ ಮಾಡಿದ್ರಿಂದ ಸಾಕಾಗಿಲ್ಲ, ಜಾಗಕ್ಕೂ ತುಂಬಾ ಇದಾಗ್ಬಿಡ್ತು. ಈಗ ನಮಗೂ ನೀವ್ ಹೇಳ್ದಂಗೆ ಸರ್, ನಮಗೂ ಅನಿಸ್ತು ರಜಾ ಇದ್ದಾಗ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು ಸರ್. ಈಗ ನಾವು ಲಾಸ್ಟ್ ಟೈಮ್ ಇದೇ ಟೈಮ್ ಅಲ್ಲಿ ಮಾಡಿದ್ವಲ್ಲ, ಹಾಗಾಗಿ ಈ ಟೈಮ್ ಅಲ್ಲೇ ಮಾಡೋಣ ಅಂತ ಹೇಳಿ ಒಂದು ಇದು ಮಾಡಿದ್ವಿ. ಮುಂದಿನ ಸರಿ ಸ್ವಲ್ಪ ಇನ್ನು ಆದಷ್ಟು ಬೇಗ ಇನ್ನೂ ಸ್ವಲ್ಪ ಬೇಗನೆ ಮಾಡಕ್ಕೆ ಟ್ರೈ ಮಾಡ್ತೀವಿ. ಹೌದು, ಹಲಸಿನ ಉತ್ಪನ್ನಗಳು ಇದಾವೆ, ತೊಗೊಂಬಂದು ಹೇಳ್ತೀವಿ ಅಂತ ಹೇಳಿದ್ದಾರೆ. ಅವರು ಬರ್ತೀವಿ. ಲಾಸ್ಟ್ ಟೈಮ್ ತಂದಿದ್ದು ತುಂಬಾ ಸೇಲ್ ಆಗಿತ್ತು ಆ ತರದ್ದೆಲ್ಲ. ಚಿಪ್ಸು, ಹಲ್ವಾ ಮತ್ತೆ ಆ ತರದ್ದೆಲ್ಲ ಐಟಮ್